ಆನ್ಲೈನ್ನಲ್ಲಿ ಸುಲಭವಾಗಿ ಹುಡುಗಿಯರು ಸಿಗ್ತಾರೆ ಅಂತ ಆಸೆಪಟ್ಟು ಹೋದರೆ ಪ್ರಾಣಕ್ಕೆ ಕೂತು ಬರೋದು ಖಂಡಿತ. ವೆಬ್ಸೈಟ್ನಲ್ಲಿ ಹುಡುಗಿಯರ ಫೋಟೋ ಏನಾದ್ರು ನೋಡಿ ಆಕರ್ಷಿತರಾಗಿ ಭೇಟಿಯಾಗೋದಕ್ಕೆ ಹೋದವರನ್ನ ಕಿಡ್ನಾಪ್ ಮಾಡಿ ಬೆದರಿಸಿ ಸುಲಿಗೆ ಮಾಡ್ತಾ ಇದ್ದಂಥ 11 ಜನರ ಜಾಲವನ್ನು ಸಿಸಿಬಿ ಪೊಲೀಸರು ಈಗ ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ಅದರ ಕುರಿತಾದಂಥ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಬೆಂಗಳೂರಿನಲ್ಲಿ ಹೆಚ್ಚಾಯಿತು ಆಪ್ ಹಾವಳಿ. ಯುವತಿಯರ ಹೆಸರಿನಲ್ಲಿ ಸುಲಿಗೆ ಮಾಡ್ತಿದ್ದ ಗ್ಯಾಂಗ್ ಅಂದಾರ್. ಹೌದು, ಲೊಕ್ಯಾಂಟೋ ಹೆಸರಿನ ವೆಬ್ಸೈಟ್ನಲ್ಲಿ ಹುಡುಗಿಯರು ಸಿಗ್ತಾರೆ ಎಂಬ ಆನ್ಲೈನ್ ಜಾಹೀರಾತು ನೋಡಿ ವ್ಯಕ್ತಿಯೊಬ್ಬರು HRBR ಲೇಔಟ್ಗೆ ಆಸೆಯಿಂದ ಭೇಟಿ ನೀಡಿದರು. ಆದರೆ ಅಲ್ಲಿ ಅವರಿಗೆ ಆಗಿದ್ದೇ ಬೇರೆ. ಯುವತಿಯನ್ನ ಭೇಟಿ ಮಾಡುವ ಮೊದಲೇ ಸಂಚು ಮಾಡಿದ್ದ ಗ್ಯಾಂಗ್ ವ್ಯಕ್ತಿಯನ್ನ ಸಿನಿಮೆಯ ಶೈಲಿಯಲ್ಲಿ ಅಪಹರಣ ಮಾಡಿತ್ತು. ವೆಬ್ಸೈಟ್ನಲ್ಲಿ ಸಿಕ್ಕಿದಂತಹ ಯುವತಿಯರನ್ನ ನಂಬಿ ಹೋದ ವ್ಯಕ್ತಿಯನ್ನ ಚೇತನ್, ಮನು, ಶಾಬು, ಮಂಜುನಾಥ್, ಜಯಕುಮಾರ್ ಸೇರಿದಂತೆ ಒಟ್ಟು 9 ಮಂದಿ ಆರೋಪಿಗಳು ಸೇರಿ ಕಿಡ್ನಾಪ್ ಮಾಡ್ತಾರೆ. ತದನಂತರ ಸಂತ್ರಸ್ತನನ್ನ ನಗರದ ವಿವಿಧ ಭಾಗಗಳಲ್ಲಿ ಆಟೋದಲ್ಲಿ ಸುತ್ತಾಡಿಸಿ ಜೀವ ಬೆದರಿಕೆ ಹಾಕ್ತಾರೆ. ಕೊನೆಗೆ ಆತನ ಬಳಿಯಿದ್ದ ನಗದು, ಚಿನ್ನದ ಚೈನ್ ಹಾಗೂ ಮೊಬೈಲ್ ಫೋನ್ಗಳನ್ನ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ಇನ್ನು ಈ ದೊರಡೆ ಕುರಿತು ಸಿಸಿಬಿಗೆ ಖಚಿತ ಮಾಹಿತಿ ಲಭ್ಯವಾಗ್ತಾ ಇದ್ದಂತೆ ತಕ್ಷಣವೇ ಕಾರ್ಯಪ್ರವೃತ್ತರಾದ ಸಿಸಿಬಿ WPW ವಿಭಾಗದ ಅಧಿಕಾರಿಗಳು ದೂರು ದಾಖಲಿಸಿಕೊಂಡು ಕಾರ್ಯಾಚರಣೆ ನಡೆಸುತ್ತಾರೆ. ಸದ್ಯ ತನಿಖೆ ನಡೆಸಿ ಇಬ್ಬರು ಮಹಿಳೆಯರು ಸೇರಿದಂತೆ ಒಟ್ಟು 11 ಜನ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ ಕೃತ್ಯಕ್ಕೆ ಬಳಸಿದ 2 ಆಟೋಗಳು, 4 ದ್ವಿಚಕ್ರ ವಾಹನಗಳು, 13 ಮೊಬೈಲ್ ಫೋನ್ಗಳು ಹಾಗೂ ಸುಲಿಗೆ ಮಾಡಿದಂತಹ ನಗದನ್ನು ವಶಪಡಿಸಿಕೊಳ್ಳಲಾಗಿದೆ. ನಿಷೇಧಿತ ಕೆಲವು ಅಪ್ಲಿಕೇಶನ್, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ವಶಾವಟಿಕೆಯನ್ನು ನಡೆಯುವಂತಹ ಒಂದು ಉದ್ದೇಶದಿಂದ ಕೆಲವು ಯುವಕರಿಗೆ ಫೋನ್ ನಂಬರ್ಗಳನ್ನ ಶೇರ್ ಮಾಡೋದು ಆ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಮುಖಾಂತರ. ಸೊ ಬಂದಂತ ಹುಡುಗರನ್ನ ಮತ್ತೆ ಯಾರು ಜನಸಂದಣಿ ಕಡಿಮೆ ಇರುವಂತಹ ಸ್ಥಳಗಳಿಗೆ ಅವ್ರನ್ನ ಕರ್ಕೊಂಡು ಹೋಗಿ ಅವರ ಬಳಿ ಇರುವಂತಹ ಪರ್ಸ್ ಇರ್ಬೋದು, ಮೊಬೈಲ್ ಅಥವಾ ಎನಿ ಬೆಲೆ ಬಾಳುವ ವಸ್ತುಗಳನ್ನ ಅವ್ರ ಕಡೆಯಿಂದ ಅವ್ರನ್ನ ದೈಹಿಕವಾಗಿ ಹಿಂಸೆ ಮಾಡಿ ಅವ್ರ ಕಡೆಯಿಂದ ಅದನ್ನ ಕಿತ್ಕೊಂಡು ಕಳಿಸುವಂತ ಸಾಕಷ್ಟು ಪ್ರಕರಣಗಳು ಈಗ ಬೆಳಕಿಗೆ ಬಂದಿದೆ. ಇನ್ನು ಪೊಲೀಸರು ತನಿಖೆ ನಡೆಸಿದಾಗ ಈ ಗ್ಯಾಂಗ್ ಕೇವಲ ಒಬ್ಬಿಬ್ಬರಿಗಲ್ಲ, ಬದಲಿಗೆ ಆನ್ಲೈನ್ ಮೂಲಕ ಹಲವಾರು ಜನರಿಗೆ, ಹುಡುಗಿಯರಿಗೆ ಆಸೆಯನ್ನು ತೋರಿಸಿ ಲಕ್ಷಾಂತರ ರೂಪಾಯಿ ಸುಲಿಗೆ ಮಾಡಿರುವುದು ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವಂತಹ ಇನ್ನು ಇಬ್ಬರು ಆರೋಪಿಗಳಿಗಾಗಿ ಸಿಸಿಬಿ ಪೊಲೀಸರು ಬಲೆ ಬೀಸಿದ್ದು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ನೋಡಿ, ಇಂಟರ್ನೆಟ್ನಲ್ಲಿ ಸಿಗುವಂತಹ ಇಂತಹ ನಕಲಿ ವೆಬ್ಸೈಟ್ಗಳ ಬಗ್ಗೆ ಸಾರ್ವಜನಿಕರು ತೀವ್ರ ಜಾಗರೂಕರಾಗಿರಬೇಕಾಗುತ್ತೆ. ಸದ್ಯ ಸಿಸಿಬಿ ಪೊಲೀಸರ ತನಿಖೆಯಿಂದ ದೊಡ್ಡದೊಂದು ಸುಲಿಗೆ ಜಾಲದ ಆಟ ಮುಗಿದಂತಾಗಿದೆ.